Dear students, stay home, stay safe. Today, let us see poetry comprehension. Poetry comprehension is the reading skill to understand, gain meaning, and making sense of the poem that has been read. ಪೊಯಿಟ್ರಿ ಕಾಂಪ್ರಿಹೆನ್ಷನ್ ಅಂತ ಹೇಳಿದರೆ ಇದೊಂದು ಓದುವ ಕೌಶಲ. ಯಾಕೆ ಅಂತ ಹೇಳಿದರೆ ಟು ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳೋದಕ್ಕೆ, ಗ್ರಹಿಕೆ ಮಾಡ್ಕೊಳ್ಳೋದಕ್ಕೆ, ಗೇನ್ ಮೀನಿಂಗ್, ನಾವು ಓದಿದ ಸಾಲು, ಪ್ಯಾರಾಗ್ರಾಫ್ ಅಥವಾ ಪೋಯಮ್ನ ಸಾಲುಗಳ ಅರ್ಥವನ್ನು ಪಡೆಯೋದಕ್ಕೆ, ಆ್ಯಂಡ್ ಮೇಕಿಂಗ್ ಸೆನ್ಸ್ ಆಫ್ ದ ಪೋಯಮ್ ದಟ್ ಹ್ಯಾಸ್ ಬೀನ್ ರೆಡ್, ಅಂದರೆ ನಾವು ಓದಿದಂತಹ ಪೋಯಮ್ನ ಅರ್ಥವನ್ನು ಪಡೆಯುವುದಕ್ಕೆ, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇರುವಂತಹ ಒಂದು ಸ್ಕಿಲ್ ಏನಾಗಿದೆ ಪೊಯಿಟ್ರಿ ಕಾಂಪ್ರಿಹೆನ್ಷನ್ ಆಗಿದೆ. ದ ಪರ್ಪಸ್ ಆಫ್ ಪೊಯಿಟ್ರಿ ಕಾಂಪ್ರಿಹೆನ್ಷನ್ ಈಸ್ ಟು ಚೆಕ್ ದ ಎಬಿಲಿಟಿ ಆಫ್ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಪೋಯಮ್. ಈ ಪೊಯಿಟ್ರಿ ಕಾಂಪ್ರಿಹೆನ್ಷನನ್ನು ವಿದ್ಯಾರ್ಥಿಗಳಿಗೆ ಕೊಡುವ ಉದ್ದೇಶ ಏನಂತ ಹೇಳಿದ್ರೆ, ಒಂದು ಪದ್ಯವನ್ನು ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ, ಪರೀಕ್ಷೆ ಮಾಡೋದಕ್ಕೆ ಇದು ಸಹಾಯಕಾರಿಯಾಗುತ್ತೆ. ಎ ಫ್ಯೂ ಕ್ವೆಶ್ಚನ್ಸ್ ಆರ್ ಆಸ್ಕ್ಡ್ ಟು ನೋ ಹೌ ವೆಲ್ ಆ್ಯಂಡ್ ಎಫೆಕ್ಟಿವ್ಲಿ ದ ಸ್ಟೂಡೆಂಟ್ಸ್ ಹ್ಯಾವ್ ಅಂಡರ್ಸ್ಟುಡ್ ದ ಪೋಯಮ್. ಒಂದು ಪೋಯಮ್ನ ಕೊಟ್ಟ ನಂತರ ಅದನ್ನು ಅನುಸರಿಸಿಕೊಂಡು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಪ್ರಶ್ನೆಗಳನ್ನು ಯಾಕೆ ನೀಡಲಾಗುತ್ತೆ ಅಂತ ಹೇಳಿದರೆ, ವಿದ್ಯಾರ್ಥಿ ಎಷ್ಟರ ಮಟ್ಟಿಗೆ, ಎಷ್ಟು ಪರಿಣಾಮಕಾರಿಯಾಗಿ ಆ ಪೋಯಮನ್ನು ಅರ್ಥ ಮಾಡ್ಕೊಂಡಿದ್ದಾನೆ ಅನ್ನೋದನ್ನು ಆ ಪ್ರಶ್ನೆಗಳಿಗೆ ಅವರು ನೀಡಿದ ಉತ್ತರಗಳ ಮೂಲಕ ತಿಳಿದುಕೊಳ್ಳಲಾಗುತ್ತೆ. 20 poems are prescribed for poetry comprehension study in workbook for second year. ನಿಮಗೆ ನಿಮ್ಮ ವರ್ಕ್ ಬುಕ್ ಏನಿದೆಯೋ ಅಲ್ಲಿ ಈ ಪೊಯಿಟ್ರಿ ಕಾಂಪ್ರಿಹೆನ್ಷನ್ಗೋಸ್ಕರನೇ ಏನು ಮಾಡಿದ್ದಾರೆ, 20 ಪೋಯಮ್ಗಳನ್ನು ಕೊಟ್ಟಿದ್ದಾರೆ. ಇಡೀ ಪೋಯಮ್ ನಿಮಗೆ ಇರಲ್ಲ. ಆ 20 ಪೋಯಮ್ಗಳಿಂದ ಯಾವುದಾದ್ರೂ ಒಂದು ಸ್ಟಾಂಜವನ್ನು ಮಾತ್ರ ಏನು ಮಾಡಿದ್ದಾರೆ, ನಿಮ್ಮ ಕ್ವೆಶ್ಚನ್ ಪೇಪರಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ 3 ಪ್ರಶ್ನೆಗಳಿರ್ತವೆ. ಅವುಗಳನ್ನು ಪೋಯಮನ್ನು ಓದ್ಕೊಂಡ್ಬಿಟ್ಟು, ಸ್ಟಡಿ ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು, ಆನ್ಸರ್ ಮಾಡಬೇಕು. ಎ ಸ್ಟಾಂಜಾ ಈಸ್ ಗಿವನ್ ಫಾಲೋಡ್ ಬೈ 3 questions. ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಸ್ಟಾಂಜಾ ಕೊಟ್ಟಿರ್ತಾರೆ. ಎ ಸ್ಟಾಂಜಾ ಮೇ ಬಿ ಆಫ್ 4 or 5 lines, 4 ಅಥವಾ 5 ಸಾಲಿನ ಒಂದು ಸ್ಟಾಂಜಾ ಆಗಿರುತ್ತೆ. ಅಲ್ಲಿ ಅದನ್ನು ಅನುಸರಿಸಿಕೊಂಡು ಅದರ ನಂತರ ಏನಾಗಿರುತ್ತೆ, 3 ಕ್ವೆಶ್ಚನ್ಸನ್ನು ಕೊಟ್ಟಿರ್ತಾರೆ. ಕ್ವೆಶ್ಚನ್ಸ್ ಡೈರೆಕ್ಟ್ ಆಗಿರ್ಬೋದು, ಇಲ್ಲ ವಿತ್ ಆಪ್ಷನ್ಸ್ ಇರ್ಬೋದು, ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ ಥರ ಇರ್ಬೋದು. 3 ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ. ನಾಲೆಜ್ ಆರ್ ಫ್ಯಾಕ್ಚುಯಲ್ ಲೆವೆಲ್ ಕ್ವೆಶ್ಚನ್ಸ್ ಆರ್ ಯೂಶ್ವಲಿ ಫ್ರೇಮ್ಡ್. ಆ 3ರಲ್ಲಿ 2 ಅಥವಾ 3 ಪ್ರಶ್ನೆಗಳು ಕೂಡ ಏನಾಗಿರ್ತವೆ, ನೇರವಾಗಿ, ತುಂಬ ಸರಳವಾಗಿ ನೀವು ಉತ್ತರಿಸುವಂಥ ಪ್ರಶ್ನೆಗಳಾಗಿರ್ತವೆ. ಕೊನೆಯದು ಒಂದು ಸ್ವಲ್ಪ ನೀವು ಆಲೋಚಿಸುವಂಥದ್ದಾಗಿರುತ್ತೆ. ಅಂದರೆ ನೀವು ಆ ಪದ್ಯದ ಸಾಲುಗಳನ್ನು ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟ್ ರೀಡಿಂಗ್ ಮಾಡಬೇಕು, ಸೆಕೆಂಡ್ ರೀಡಿಂಗ್ ಮಾಡಬೇಕು ಅಂದಾಗ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಟಿಪ್ಸ್: ಈ ಪೊಯಿಟ್ರಿ ಕಾಂಪ್ರಿಹೆನ್ಷನನ್ನು ನಾವು ಸಕ್ಸಸ್ಫುಲ್ಲಾಗಿ, ಈಸಿಯಾಗಿ, ಕರೆಕ್ಟಾಗಿ ಓದ್ಕೊಂಡು ಆನ್ಸರ್ ಮಾಡಬೇಕಾದ್ರೆ ಯಾವ ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಒಳ್ಳೆಯದು ಅನ್ನೋದನ್ನು ತಿಳ್ಕೊಳ್ಳೋಣ. ರೀಡ್ ದ ಪೋಯಮ್ ರೀಸನೇಬ್ಲಿ ಫಾಸ್ಟ್ ಟು ಗೆಟ್ ಅ ಜನರಲ್ ಐಡಿಯಾ. ನೀವು ಒಂದು ಸ್ವಲ್ಪ ಸ್ಟಾಂಜವನ್ನು ಒಂದು ಸ್ವಲ್ಪ ವೇಗವಾಗಿ ಓದಬೇಕು, ಅಥವಾ ಪೋಯಮ್ ಆಗಿದ್ದರೆ ಪೋಯಮನ್ನು ಸ್ವಲ್ಪ ಫಾಸ್ಟಾಗಿ ಓದಬೇಕು. ನಿಮ್ಮ ಕಾನ್ಸಂಟ್ರೇಷನ್ ಇರಬೇಕು. ಒಂದು ಸಾರಿ ಫಸ್ಟ್ ರೀಡಿಂಗ್ ನೀವು ಮಾಡಿದಾಗ ಅದ್ರ ಬಗ್ಗೆ ಒಂದು ಜನರಲ್ ಐಡಿಯಾ ನಿಮ್ಗೆ ಬರಬೇಕು. ಓ, ಇಟ್ ಈಸ್ ಅಬೌಟ್ ಆರ್ಮಿ, ಇಟ್ ಈಸ್ ಅಬೌಟ್ ಪೊಲ್ಯೂಷನ್, ಇಟ್ ಈಸ್ ಅಬೌಟ್ ನೇಚರ್ ಅಲ್ವಾ, ಇಟ್ ಈಸ್ ಅಬೌಟ್ ಕಂಪ್ಯೂಟರ್, ಇಟ್ ಈಸ್ ಅಬೌಟ್ ಡಿಸ್ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಮೊಬೈಲ್. ಸೊ ಹೀಗೆ ಅದು ಮಾಲಿನ್ಯದ ಬಗ್ಗೆ ಇದೆ, ಮೊಬೈಲ್ ಬಗ್ಗೆ ಇದೆ, ಕಂಪ್ಯೂಟರ್ ಬಗ್ಗೆ ಇದೆ, ಪ್ರಕೃತಿಯ ಬಗ್ಗೆ ಇದೆ, ಗಿಡ ಮರಗಳ ಬಗ್ಗೆ ಇದೆ. ಹೀಗೆ ಒಂದು ಜನರಲ್ ಐಡಿಯಾ ನಿಮಗೆ ಬರಬೇಕು ಫಸ್ಟ್ ರೀಡಿಂಗಲ್ಲಿ.
ರೀಡ್ ಅಗೇನ್ ಅ ಲಿಟಲ್ ಸ್ಲೋಲಿ ಟು ನೋ ದ ಡೀಟೇಲ್ಸ್. ಅಲ್ಲಿ ಫಸ್ಟ್ ರೀಡಿಂಗಿಂತ ಏನಾಗಿರುತ್ತೆ, ಸೆಕೆಂಡ್ ರೀಡಿಂಗಲ್ಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಅಲ್ಲಿರುವ ವಿಷಯವನ್ನು ಇನ್ನೂ ಹೆಚ್ಚು ಗ್ರಹಿಸ್ತಾ ಹೋಗ್ತೀರಿ. ಅದಕ್ಕೆ ಸೆಕೆಂಡ್ ರೀಡಿಂಗನ್ನು ಒಂದು ಸ್ವಲ್ಪ ನಿಧಾನವಾಗಿ ಮಾಡಬೇಕು. ಯೂಸಿಂಗ್ ಪ್ರೀವಿಯಸ್ ನಾಲೆಜ್ ಟು ಅಂಡರ್ಸ್ಟ್ಯಾಂಡ್ ದ ಜಿಸ್ಟ್ ಆಫ್ ದ ಪೋಯಮ್. ಯೂಶ್ವಲಿ ಪರೀಕ್ಷೆಯಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ, ಅಲ್ಲಿ ಟೈಟಲನ್ನು ಕೊಟ್ಟಿರಲ್ಲ, ಅದರ ಹೆಡ್ಡಿಂಗನ್ನು ಕೊಟ್ಟಿರಲ್ಲ, ಶೀರ್ಷಿಕೆಯನ್ನು ಕೊಟ್ಟಿರಲ್ಲ. ಜೊತೆಗೆ ದ ನೇಮ್ ಆಫ್ ದ ಪೋಯೆಟ್ ಈಸ್ ಆಲ್ಸೋ ನಾಟ್ ಗಿವನ್. ಅದನ್ನು ಯಾರು ಬರೆದಿದ್ದಾರೆ ಅನ್ನುವ ಹೆಸರನ್ನೂ ಕೂಡ ಅವ್ರು ಕೊಟ್ಟಿರಲ್ಲ. ಯಾಕೆ ಅಂತ ಹೇಳಿಬಿಟ್ರೆ, ಆ ಟೈಟಲನ್ನು ಕೊಟ್ಟಾಗ ಆ ಟೈಟಲ್ನ ಡೈರೆಕ್ಷನಲ್ಲೇ ನಾವು ಆಲೋಚಿಸಿಬಿಡ್ತೇವೆ. ಎ ಪಾಯ್ಸನ್ ಟ್ರೀ, ಒಂದು ವಿಷದ ಮರ ಅಂದಾಗ ಸೊ ಅದೇ ಡೈರೆಕ್ಷನಲ್ಲಿ ನಾವು ಆಲೋಚನೆ ಮಾಡ್ತಾ ಹೋಗ್ತೇವೆ. ಈಗ ಕುವೆಂಪು ಅಂತ ಇದ್ದರೆ, ಕುವೆಂಪು ಅಂದರೆ ಅವರು ಪ್ರಕೃತಿ ಬಗ್ಗೆ ಹೆಚ್ಚು ಬರೀತಾರೆ ಅಂತ ಹೇಳಿಬಿಟ್ಟು ಅದೇ ಡೈರೆಕ್ಷನ್ ನಾವು ಆಲೋಚನೆ ಮಾಡ್ತಾ ಹೋಗ್ತೇವೆ. ಎಕ್ಸಾಂಪಲ್ ಏನಾಗುತ್ತೆ, ಅಲ್ಲಿ ಅದಕ್ಕೆ ಟೈಟಲ್ಲೂ ಇರಲ್ಲ, ಜೊತೆಗೆ ಪೋಯೆಟ್ನ ಹೆಸರು ಕೂಡ ಇರಲ್ಲ. ನಾವು ಕೆಲವೊಂದಿಷ್ಟು ಸಾಲುಗಳನ್ನು ಓದ್ತಾ ಹೋಗ್ತಿದ್ದ ಹಾಗೆ ಕೆಲವು ಪದಗಳು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ನಮಗೆ ಆಲ್ರೆಡಿ ಒಂದಿಷ್ಟು ನಾಲೆಜ್ ನಮಗಿರುತ್ತೆ, ಅದನ್ನೇ ನಾವು ಪ್ರೀವಿಯಸ್ ನಾಲೆಜ್ ಅಂತ ಹೇಳ್ತೇವೆ. ಸೊ ಅದರ ಸಹಾಯದಿಂದ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಆರ್ ಗೆಸ್ ದ ಜಿಸ್ಟ್ ಆಫ್ ದ ಪೋಯಮ್ ಯೂಸಿಂಗ್ ಅವರ್ ಪ್ರೀವಿಯಸ್ ನಾಲೆಜ್. ಮೇಕಿಂಗ್ ಜಡ್ಜ್ಮೆಂಟ್ಸ್, ಇನ್ಫರೆನ್ಸಸ್, ಗೆಸ್ಸಿಂಗ್ ಆಫ್ ಅನ್ನೋನ್ ವರ್ಡ್ಸ್ ಆರ್ ಕೀವರ್ಡ್ಸ್, ಫ್ರೇಸಸ್ ಆರ್ ಲೈನ್ಸ್. ಒಂದು ಹೆಡ್ಡಿಂಗ್ ಇಲ್ಲದೆ ಇರುವಂಥ, ಟೈಟಲ್ ಇಲ್ಲದೆ ಇರುವಂತಹ ಮತ್ತು ನೇಮ್ ಆಫ್ ದ ಪೋಯೆಟ್ ಇಲ್ಲದೆ ಇರುವಂತಹ ಒಂದು ಸ್ಟಾಂಜವನ್ನು, ಒಂದು ಪೋಯಮನ್ನು ಕೊಟ್ಟಾಗ ನಾವು ಕೆಲವೊಂದು ಜಡ್ಜ್ಮೆಂಟ್ಸನ್ನು ಮಾಡಬೇಕಾಗತ್ತೆ, ಕೆಲವೊಂದು ಇನ್ಫರೆನ್ಸಸ್, ಊಹೆಗಳನ್ನು ಮಾಡಬೇಕಾಗತ್ತೆ, ಗೆಸ್ಸಿಂಗ್, ಅಂದಾಜು ಮಾಡಬೇಕಾಗತ್ತೆ, ಆಫ್ ಅನ್ನೋನ್ ವರ್ಡ್ಸ್. ಅಲ್ಲಿ ಒಂದು ಪದ ಈಥಿಯೋಪ್ ಅಂತ ಬರ್ಬೋದು, ಯಾವುದೋ ಒಂದು ಟೆಕ್ನಿಕಲ್ ಟರ್ಮ್ ಬರ್ಬೋದು, ಇಲ್ಲ ಮೆಡಿಕಲ್ ಟರ್ಮ್ ಬರ್ಬೋದು. ವಿ ಆರ್ ಅನ್ಅಕ್ವೈಂಟೆಡ್ ವಿತ್ ದೋಸ್ ವರ್ಡ್ಸ್, ದೇ ಆರ್ ನ್ಯೂ ವರ್ಡ್ಸ್ ಟು ಅಸ್. ಅವುಗಳು ನಮ್ಗೆ ಹೊಸ ಪದಗಳಾಗಿದ್ದಾವೆ, ನಮಗೆ ಅವುಗಳ ಪರಿಚಯನೇ ಇಲ್ಲ. ಹಾಗಿರುವಾಗ ಯಾವ ವಿಷಯದ ಬಗ್ಗೆ ಇದೆ ಅಂತ ಹೇಳಿ ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗಲ್ಲಿ ನಮಗೊಂದು ಐಡಿಯಾ ಬಂದಿರುತ್ತೆ. ಆ ಐಡಿಯಾವನ್ನೇ ಆಧಾರವಾಗಿಟ್ಕೊಂಡು ಆ ಐಡಿಯಾಕ್ಕೆ ಅನುಸಾರವಾಗಿ ಆ ಪದ ಏನಾಗಿರಬಹುದು, ಆ ಪದ ಯಾವ ಅರ್ಥವನ್ನು ಕೊಡ್ತಾ ಇರ್ಬೋದು, ಆ ಸಾಲು ಯಾವ ಅರ್ಥವನ್ನು ಕೊಡ್ತಾ ಇರ್ಬೋದು, ಆ ಪ್ರೇಸ್, ಆ ಪದಗಳ ಗುಂಪು ಏನು ಅರ್ಥವನ್ನು ಕೊಡ್ತಾ ಇರ್ಬೋದು ಅಂತ ಹೇಳಿ ನಾವು ಗೆಸ್ ಮಾಡಬೇಕಾಗತ್ತೆ, ನಾವು ಜಡ್ಜ್ಮೆಂಟನ್ನು ಮಾಡಬೇಕಾಗತ್ತೆ. ಆವಾಗ ನಾವು ಒಂದು ಡಿಕ್ಷನರಿ ಕೊಡಿ, ಅದರ ಅರ್ಥ ನೋಡ್ತೇನೆ ಅಂತ ಹೇಳಿ ನಾವಲ್ಲಿ ಪರೀಕ್ಷೆಯಲ್ಲಿ ಕೇಳಲಿಕ್ಕೆ ಆಗಲ್ಲ. ಇಟ್ ಈಸ್ ಇಂಪಾಸಿಬಲ್. ದಟ್ ಈಸ್ ವೈ ವಿ ಮಸ್ಟ್ ನೋ ಹೌ ಟು ಮೇಕ್ ಜಡ್ಜ್ಮೆಂಟ್ಸ್, ಇನ್ಫರೆನ್ಸ್ ಆ್ಯಂಡ್ ಗೆಸ್ ಅಲ್ವಾ. ಸ್ಟಡಿ ದ ಕ್ವೆಶ್ಚನ್ಸ್ ಥರೋಲಿ. ನೀವು ಪ್ರಶ್ನೆಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಪ್ರಶ್ನೆನೇ ಚೆನ್ನಾಗಿ ಅರ್ಥ ಆಗದೇ ಇದ್ದರೆ ಸರಿಯಾದ ಉತ್ತರ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಸ್ಟಡಿ ದ ಕ್ವೆಶ್ಚನ್ಸ್ ಥರೋಲಿ. ನಿಮಗೆ ಆ್ಯಕ್ಚುಲಿ ಇದು ಕಾಂಪ್ರಿಹೆನ್ಷನನ್ನು ಸ್ಟಡಿ ಮಾಡುವ, ಸಾಲ್ವ್ ಮಾಡುವಂಥ ಒಂದು ವೇ ಏನಂತ ಹೇಳಿದ್ರೆ, ಫಸ್ಟ್ ರೀಡಿಂಗ್ ನೀವು ಮಾಡಬೇಕು, ಆಮೇಲೆ ಕ್ವೆಶ್ಚನ್ಸನ್ನು ಓದಬೇಕು. ನೀವು ಸೆಕೆಂಡ್ ರೀಡಿಂಗ್ ಮಾಡ್ತಾ ಇರುವಾಗಲೇ ಏನಾಗ್ತಾ ಇರುತ್ತೆ ಅಂತೇಳಿ ಕ್ವೆಶ್ಚನ್ಸ್ ನಿಮ್ಮ ಪರಿಚಯ ಆಗಿರುತ್ತೆ. ಸೊ ಸೆಕೆಂಡ್ ರೀಡಿಂಗಲ್ಲಿ ಅದು ಏನು ಮಾಡುತ್ತೆ, ನಿಮ್ಮ ಮನಸ್ಸು ನಿಮಗೆ ಗೊತ್ತಿಲ್ಲದೇ ಅವುಗಳ ಆನ್ಸರನ್ನು ಹುಡುಕಾಡ್ತಾ ಇರುತ್ತೆ. ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದರೆ ಮೊದಲೇ ಏನು ಮಾಡಿ, ಕ್ವೆಶ್ಚನ್ಸ್ ಓದಿ, ಆಮೇಲೆ ಫಸ್ಟ್ ರೀಡಿಂಗ್ ಮಾಡ್ತಾ ಹೋಗಿ. ಫಸ್ಟ್ ರೀಡಿಂಗಲ್ಲೇ ಒಂದೆರಡು ಆನ್ಸರ್ನ ಹುಡುಕಾಡ್ಬೋದು. ಸೊ ಮತ್ತು ಸೆಕೆಂಡ್ ರೀಡಿಂಗಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿ ಮಾಡಿದಾಗ ಏನಾಗುತ್ತೆ, ಸೆಕೆಂಡ್ ರೀಡಿಂಗಲ್ಲೇ ನಿಮಗೆ ಆನ್ಸರ್ಸ್ ಎಲ್ಲ ಸಿಕ್ಬಿಡುತ್ತೆ. ಇದು ಟೈಮ್ ಇಲ್ಲದೆ ಇರುವಾಗ. ಬಟ್ ದ ಪ್ರಾಪರ್ ವೇ, ಅದನ್ನು ಸರಿಯಾಗಿ ಕಲಿಯುವಂತಹ ಒಂದು ಪದ್ಧತಿ ಅಂತ ಹೇಳಿದ್ರೆ, ಫಸ್ಟ್ ರೀಡಿಂಗನ್ನು ಮಾಡಬೇಕು, ಕ್ವೆಶನ್ಸನ್ನು ಓದಬೇಕು, ಆಮೇಲೆ ಸೆಕೆಂಡ್ ರೀಡಿಂಗಲ್ಲಿ ಏನು ಮಾಡಬೇಕು, ಸೊ ಅವುಗಳನ್ನು ನೀವು ಆನ್ಸರ್ಸ್ ಫೈಂಡ್ ಔಟ್ ಮಾಡ್ತಾ ಬರಬೇಕು. ಆನ್ಸರ್ ದ ಕ್ವೆಶನ್ಸ್ ಇನ್ ಯುವರ್ ಓನ್ ಸೆಂಟೆನ್ಸ್ ಯೂಸಿಂಗ್ ಕೀವರ್ಡ್ಸ್, ಫ್ರೇಸಸ್ ಇಫ್ ನೆಸಸರಿ. ಎಲ್ಲ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಒಂದು ದುರಭ್ಯಾಸ ಇರುತ್ತೆ. ನಾವು ಪ್ರಾಥಮಿಕ ಹಂತದಲ್ಲಿ ಇದನ್ನು ಹೇಗೆ ಬರಿಬೇಕು ಅಂತ ಗೊತ್ತಾಗುವವರೆಗೂ ಕೂಡ ನಾವು ಕೂಡ ಅಂತಹದನ್ನೇ ಅನುಸರಿಸಿದ್ದೇವೆ. ಆದರೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು. ಏನಂತ ಹೇಳಿದ್ರೆ,
ಸೊ 3 ಕ್ವೆಶನ್ಸ್ ಇದೆ ಅಂತ ಹೇಳಿದ್ರೆ ಎಲ್ಲಿ ಈಥಿಯೋಪ್ ಅನ್ನೋ ಪದ ಬಂದಿದೆ, ಓಹೋ ಈಥಿಯೋಪ್ ಮೊದಲನೇ ಸಾಲಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಮೊದಲನೇ ಸಾಲನ್ನೇ ಕಾಪಿ ಮಾಡಿ ಬರೆಯೋದು. ಎರಡನೇ ಸಾಲಲ್ಲಿ ಜಡ್ಜ್ಮೆಂಟ್ ಅನ್ನೋ ಪದ ಬಂದಿದೆ, ಅಲ್ಲಿ ಎಲ್ಲೋ ವುಡ್ಸ್ ಅಂತ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲೋ ವುಡ್ಸನ್ನೇ ಕಾಪಿ ಮಾಡಿ ಆ ಲೈನ್ ಸಾಲನ್ನೇ ತಂದು ಬರೆದು ಬಿಡೋದು. ಹಾಗೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಸಾಧ್ಯವಾದಷ್ಟು ನಮ್ಮ ಸ್ವಂತ ವಾಕ್ಯದಲ್ಲಿ ಅವಶ್ಯಕತೆ ಇದ್ದರೆ ಅಲ್ಲಿರುವ ಪದಗಳನ್ನು ನೀವು ಬಳಸ್ಕೊಳ್ಳಿ, ಅಲ್ಲಿರುವ ಪದಪುಂಜಗಳನ್ನು ಫ್ರೇಸಸನ್ನು ಬಳಸ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಸಾಧ್ಯವಾದಷ್ಟು ನಮ್ಮ ಸ್ವಂತ ವಾಕ್ಯಗಳಲ್ಲೇ ಬರೆದಾಗ ಇಟ್ ಮೀನ್ಸ್ ದ್ಯಾಟ್ ದ ಸ್ಟೂಡೆಂಟ್ ಆರ್ ದ ಕ್ಯಾಂಡಿಡೇಟ್ ನೋಸ್ ದ ಲ್ಯಾಂಗ್ವೇಜ್. ಅವನಿಗೆ ಭಾಷೆ ಬರುತ್ತೆ, ಅವನಿಗೆ ಇಂಗ್ಲೀಷ್ ಗೊತ್ತಿದೆ, ಅವನಿಗೆ ಅರ್ಥ ಮಾಡ್ಕೊಳ್ಳುವ ಕೆಪಾಸಿಟಿ ಇದೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಅರ್ಥ ಮಾಡ್ಕೊಂಡು ಆದಮೇಲೆ ಅವನಿಗೆ ಬರಲಿಕ್ಕೆ ಸಾಮರ್ಥ್ಯ ಇರುತ್ತೆ ಅಲ್ವಾ. ಇದ್ರ ಮೂಲಕ ವಿದ್ಯಾರ್ಥಿಗಳ ಸಾಮರ್ಥ್ಯವನ್ನು ಅಳಿಲಿಕ್ಕೆ ಇದೊಂದು ಒಳ್ಳೆಯ ಮಾನದಂಡ. ಯಾಕಂತ ಹೇಳಿದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೆಲವು ವಿದ್ಯಾರ್ಥಿಗಳು ಸೈನ್ಸಿಂದ ಬಂದಿರ್ತಾರೆ, ಕೆಲವು ಜನ ಕಾಮರ್ಸಿಂದ ಬಂದಿರ್ತಾರೆ, ಕೆಲವು ಜನ ಆರ್ಟ್ಸಿಂದ ಬಂದಿರ್ತಾರೆ. ಅವರು ಕಲಿತಿರುವ ವಿಷಯಗಳು ಭಿನ್ನವಾಗಿರ್ತವೆ. ಆದರೆ 3 ಜನರನ್ನು ಸಮಾನವಾಗಿ ಏನು ಮಾಡಬೇಕಾಗತ್ತೆ, ಅವರ ಸಾಮರ್ಥ್ಯವನ್ನು ಅಳಿಬೇಕಾಗತ್ತೆ. ಆವಾಗ ಮಾನದಂಡವಾಗಿ ಬರುವಂಥದ್ದು ಕಾಂಪ್ರಹೆನ್ಷನ್ ಆಗಿರುತ್ತೆ. ಒಂದಿಷ್ಟು ಎಕ್ಸಾಂಪಲ್ಸನ್ನು ನೋಡೋಣ. ಎಕ್ಸಾಂಪಲ್ 1, ನಿಮ್ಮ ಕ್ವೆಶ್ಚನ್ ಪೇಪರಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ರೀಡ್ ದ ಫಾಲೋಯಿಂಗ್ ಲೈನ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶ್ಚನ್ಸ್ ಸೆಟ್ ಆನ್ ಇಟ್ ಅಂತ ಇರುತ್ತೆ. ಅಂದರೆ ಕೊಟ್ಟಿರುವ ಸಾಲುಗಳನ್ನು ಓದಿ, ಆಮೇಲೆ ಅದರ ಮೇಲೇ ಸಂಬಂಧಿಸಿದ ಹಾಗೆ ಕೊಟ್ಟಿರುವಂಥ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಇರುತ್ತೆ. ಮೊದಲನೇ ಎಕ್ಸಾಂಪಲನ್ನು ನೋಡೋಣ. ಹೀಗೆ ಪೋಯಮ್ನ ಒಂದು ಸ್ಟಾಂಜ ಇರುತ್ತೆ. 7 years I could not walk a step. When I to the great physician came, he demanded, why the crutches? I told him, I am lame. ಈ ರೀತಿಯಾಗಿ ಪೋಯಮ್ನ ಒಂದು ಸ್ಟಾಂಜವನ್ನು ಕೊಟ್ಟಿರ್ತಾರೆ. ಮೊದಲನೇ ಪ್ರಶ್ನೆ ಇದೆ ನೋಡಿ, ಹೌ ಲಾಂಗ್ ಕುಡ್ ದ ಸ್ಪೀಕರ್ ನಾಟ್ ವಾಕ್ ಅ ಸ್ಟೆಪ್. ಇಲ್ಲಿ ಸ್ಪೀಕರ್ ಅಂದರೆ ಈ ಪದ್ಯದ ಸಾಲುಗಳನ್ನು ಆಡ್ತಾ ಇರುವವರು, ಯಾರು ಆ ಪದ್ಯದ ಸಾಲುಗಳನ್ನು ಹೇಳ್ತಾ ಇರ್ತಕ್ಕಂಥವ್ರಿಗೆ ಸ್ಪೀಕರ್ ಅಂತ ನಾವು ಹೇಳ್ತೇವೆ. ಹೌ ಲಾಂಗ್ ಕುಡ್ ದ ಸ್ಪೀಕರ್ ನಾಟ್ ವಾಕ್ ಅ ಸ್ಟೆಪ್. ಎಷ್ಟೊತ್ತಿನವರೆಗೆ ಅವನು ಒಂದು ಹೆಜ್ಜೆಯನ್ನು ಕೂಡ ಇಟ್ಟಿರಲಿಲ್ಲ, ನಡೆದಾಡಲಿಲ್ಲ ಅಂದಾಗ ಆನ್ಸರ್ ಏನಾಗಿರುತ್ತೆ, ಇಟ್ ಈಸ್ ಆಫ್ ಕೋರ್ಸ್ ಫಾರ್ 7 years. 7 ವರ್ಷಗಳವರೆಗೆ ಒಂದು ಹೆಜ್ಜೆಯೂ ಕೂಡ ಅವನು ನಡೆದಿರುವುದಿಲ್ಲ. The second question, who does he in the third line refer to? ಮೂರನೇ ಸಾಲಲ್ಲಿ he ಅನ್ನೋ ಪದ ಬಳಕೆಯಾಗಿದೆ ನೋಡಿ. he demanded ಅಂತ ಇದೆ. ಇಲ್ಲಿ he ಅಂದರೆ ಯಾರು ನೀವು ಅಬ್ಸರ್ವ್ ಮಾಡಿದರೆ ನಮಗೆ ತುಂಬ ಸುಲಭವಾಗಿ ಗೊತ್ತಾಗುತ್ತೆ. ನೋ ಸ್ಟೂಡೆಂಟ್ ಶುಡ್ ಲೂಸ್ ಮಾರ್ಕ್ ವಿತ್ ದಿಸ್ ಕ್ವೆಶ್ಚನ್. ಈ ಪ್ರಶ್ನೆಯಲ್ಲಿ ಯಾವ ವಿದ್ಯಾರ್ಥಿಯೂ ಕೂಡ ಮಾರ್ಕನ್ನು ಕಳ್ಕೊಳ್ಬಾರ್ದು, ಅಷ್ಟು ಸುಲಭವಾದಂಥ ಪ್ರಶ್ನೆ ಇದು. ಆನ್ಸರ್ ಹೇಳಿ. ಹಿ ಅಂತ ಹೇಳಿದರೆ ದ ಫಿಸಿಷಿಯನ್, ಅಲ್ಲಿರುವಂತಹ ವೈದ್ಯ. ಮೂರನೇ ಪ್ರಶ್ನೆ, ವೈ ಡಸ್ ದ ಸ್ಪೀಕರ್ ಯೂಸ್ ಕ್ರಚಸ್. ಅವನು ಯಾಕೆ ಕ್ರಚಸ್ಸನ್ನು ಬಳಸ್ತಾ ಇದ್ದಾನೆ ಅಂತ ಕೇಳಿದರೆ ಆನ್ಸರ್ ಈಸ್ ಬಿಕಾಸ್ ಹಿ ಈಸ್ ಲೇಮ್. ಅವನು ಕುಂಟ ಆಗಿದ್ದಾನೆ, ಅವನಿಗೆ ಕಾಲಿಲ್ಲ, ಹಾಗಾಗಿ ಕ್ರಚಸ್ಸನ್ನು ಬಳಸ್ತಾ ಇದ್ದಾನೆ. ಅಲ್ಲಿ ನೋಡಿ ಐ ಆಮ್ ಲೇಮ್ ಅಂತ ಇದೆ, ನೀವು ಅದೇ ಸಾಲನೇ ಕಾಪಿ ಮಾಡೋದ್ರ ಬದಲಾಗಿ ಬಿಕಾಸ್ ಹಿ ಈಸ್ ಲೇಮ್ ಅಂತ ಬರೆದ್ರೆ ತುಂಬ ಚೆನ್ನಾಗಿ ಇರುತ್ತೆ. ಎರಡನೇ ಎಕ್ಸಾಂಪಲ್ ನೋಡೋಣ. ರೀಡ್ ದ ಫಾಲೋಯಿಂಗ್ ಲೈನ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶ್ಚನ್ಸ್ ಸೆಟ್ ಆನ್ ಇಟ್. ಸ್ಟಾಂಜ ಇದೆ ನೋಡಿ. ಲಾರ್ಡ್ ಐ ಆಮ್ ಸೋ ಟಯರ್ಡ್, tired I entered this world, for have I wandered since the cock crew, and the road to school is steep. Lord, I do not want to go into their school. ಸೊ ಇದಕ್ಕಿರುವಂಥ ಮೊದಲನೇ ಪ್ರಶ್ನೆ, ಹೂ ಈಸ್ ಅಡ್ರೆಸ್ಡ್ ಬೈ ದ ಸ್ಪೀಕರ್. ಸ್ಪೀಕರ್ ಯಾರನ್ನು ಕುರಿತಾಗಿ, ಯಾರಿಗೆ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ, ಯಾರನ್ನು ಸಂಬೋಧಿಸಿ ಹೇಳ್ತಾ ಇದ್ದಾನೆ, ಯಾರಿಗೆ ಅಡ್ರೆಸ್ ಮಾಡ್ತಾ ಇದ್ದಾನೆ ಅಂತ ಕೇಳಿದ್ರೆ
ಆಫ್ ಕೋರ್ಸ್ ಇಟ್ ಈಸ್ ಲಾರ್ಡ್, ಗಾಡ್ ಅಂತ ಬರಿಬೋದು. ದ ಅಲ್ಮೈಟಿ ಅಂತ ಕೂಡ ಬರಿಬೋದು. ದೇವರೇ ನಾನು ತುಂಬ ಆಯಾಸಗೊಂಡಿದ್ದೇನೆ ಅಂತ ಹೇಳಿದರೆ ಯಾರಿಗೆ ಹೇಳ್ತಾ ಇರೋದು? ದೇವರಿಗೆ, ಲಾರ್ಡ್. ವಾಟ್ ಟೈಮ್ ಆಫ್ ಡೇ ಡಸ್ ಸಿನ್ಸ್ ದ ಕಾಕ್ ಕ್ರೀವ್ ಸಜೆಸ್ಟ್? ಕಾಕ್ ಅಂದರೆ ಹುಂಜ ಅಂತ ಅಲ್ವಾ? ಈ ಹುಂಜ ಸಿನ್ಸ್ ದ ಕಾಕ್ ಕ್ರೀವ್ ಅಂತ ಹೇಳಿದ್ರೆ ಸೊ ಹುಂಜ ಕೂಗಿದಾಗಿನಿಂದ ಅಂತ ಅಲ್ವಾ? ಸೊ ಆ ವಾಕ್ಯ ಇದೆಯಲ್ವಾ, ಆ ವಾಕ್ಯ ದಿನದ ಯಾವ ಸಮಯವನ್ನು ಹೇಳುತ್ತೆ? ಹುಂಜ ಕೂಗೋದು ಯಾವಾಗ ಅಂತ ಹೇಳಿದ್ರೆ ಡಾನ್. ಸ್ಪೆಲ್ಲಿಂಗ್ ನೋಡಿ, DAWN ಅಂತ ಇದೆ. ಡಾನ್ ಅಂದರೆ ಮುಂಜಾವು ಅಂತ. ನೀವೇನು ಬರಿಬೋದು? ಅರ್ಲಿ ಮಾರ್ನಿಂಗ್ ಅಂತ ಬರಿಬೋದು, ಡೇ ಬ್ರೇಕ್ ಅಂತ ಕೂಡ ಬರಿಬೋದು. ಈ 3 ಪದಗಳು ಕೂಡ ಪೋಯಮಲ್ಲಿ ಇಲ್ಲ ಅಲ್ವಾ? ಬಟ್ ಆ ಸಂದರ್ಭ ನಿಮಗೆ ಅರ್ಥ ಆಗಬೇಕು. ಇದು ಸ್ವಂತ ಪದಗಳಲ್ಲಿ ಬರೆಯುವಂಥದ್ದು. ಇದು ಅರ್ಥ ಆದಾಗ ಮಾತ್ರ ನೀವು ಬರೀಲಿಕ್ಕೆ ಸಾಧ್ಯ ಇರುತ್ತೆ. ಹೌ ಈಸ್ ದ ರೋಡ್ ಟು ಸ್ಕೂಲ್ ಅಕಾರ್ಡಿಂಗ್ ಟು ದ ಸ್ಪೀಕರ್? ಇಲ್ಲಿ ಡಿನೋಟೇಷನ್ ಮತ್ತು ಕನೋಟೇಷನ್ ಅಂತ ಬರುತ್ತೆ. ಡಿನೋಟೇಷನ್ ಅಂತ ಹೇಳಿದ್ರೆ ಸೊ ಆ ಪದದ ಲಿಟ್ರಲ್ ಮೀನಿಂಗ್, ಡಿಕ್ಷನರಿ ವರ್ಡ್, ಪ್ರೈಮರಿ ಮೀನಿಂಗ್ ಇರುತ್ತಲ್ವಾ, ಸೊ ಅದಕ್ಕೆ ಡಿನೋಟೇಷನ್ ಅಂತ ಹೇಳ್ತೇವೆ. ಕನೋಟೇಷನ್ ಅಂತ ಹೇಳಿದರೆ ಸೊ ಆ ಪದದ 2ನೆಯ ಅರ್ಥ ಆಗಿರುತ್ತೆ ಅಥವಾ ಸಜೆಸ್ಟಿವ್ ಮೀನಿಂಗ್ ಆಗಿರುತ್ತೆ, ಅದಕ್ಕೆ ಮತ್ತೊಂದು ಅರ್ಥ ಬರ್ತಾ ಇರುತ್ತೆ ಸಾಂದರ್ಭಿಕವಾಗಿ, ಅದಕ್ಕೆ ನಾವು ಕನೋಟೇಷನ್ ಅಂತ ಹೇಳ್ತೇವೆ. ಸೊ ಅದು ಎರಡನ್ನು ನಾವು ಗ್ರಹಿಸಿದಾಗ ತುಂಬ ಸುಲಭವಾಗಿ ಉತ್ತರಿಸಲಿಕ್ಕೆ ಸಾಧ್ಯ ಇದೆ. ಓಕೆ, ಲೆಟ್ಸ್ ಸಿ ದ ಥರ್ಡ್ ಕ್ವೆಶ್ಚನ್. ಹೌ ಈಸ್ ದ ರೋಡ್ ಟು ಸ್ಕೂಲ್ ಅಕಾರ್ಡಿಂಗ್ ಟು ದ ಸ್ಪೀಕರ್? ಶಾಲೆಗೆ ಹೋಗುವ ದಾರಿ ಹೇಗೆ ಇದೆ? ಆನ್ಸರ್, ಬಿಕಾಸ್ ಇಟ್ ಈಸ್ ಮಿಸ್ಟೈಪ್ಡ್. ಅದೇನಾಗಬೇಕು? ದ ರೋಡ್ ಟು ಸ್ಕೂಲ್ ಈಸ್ ಸ್ಟೀಪ್ ಅಂತ ಆಗಬೇಕು. ಬಿಕಾಸ್ ಹಿ ಈಸ್ ಲೇಮ್ ಅನ್ನೋದು ರಾಂಗ್. ಸೊ ದ ರೋಡ್ ಟು ಸ್ಕೂಲ್ ಈಸ್ ಸ್ಟೀಪ್ ಅಂತ ಆಗಬೇಕು. 3ನೆಯ ಉತ್ತರ. 3ನೇ ಎಕ್ಸಾಂಪಲ್ ನೋಡೋಣ. 2 roads diverged in a yellow wood, and sorry I could not travel both. And be one traveler, long I stood and looked down one as far as I could, to where it bent in the undergrowth. The first question for this stanza: where did the 2 roads diverge? ಮೊದಲನೇ ಸಾಲಲ್ಲಿದೆ ನೋಡಿ, 2 roads diverged in a yellow wood. Of course the answer is in a yellow wood. The second question, the word both, ಎರಡು ಅಂತ ಇದೆ. The word both in the second line refers to ಅಂತ ಇದೆ. ಎರಡು, ಇಬ್ಬರು ಅಥವಾ ಎರಡು ಅನ್ನುವಂಥ ಪದ ಯಾವುದನ್ನು ಕುರಿತಾಗಿ ಹೇಳುತ್ತೆ? ಸಾರಿ ಐ ಕುಡ್ ನಾಟ್ ಟ್ರಾವೆಲ್ ಬೋತ್. ದ ವರ್ಡ್ ಬೋತ್ ರೆಫರ್ಸ್ ಟು, ಆಪ್ಷನ್ಸ್ ಕೊಟ್ಟಿದ್ದಾರೆ, ಟ್ರಾವೆಲರ್ಸ್, ಓಡ್ಸ್, ರೋಡ್ಸ್ ಅಂತ ಕೊಟ್ಟಿದ್ದಾರೆ. ಆಫ್ ಕೋರ್ಸ್ ದ ಆನ್ಸರ್ ಈಸ್ ರೋಡ್ಸ್. And the last question, what did the traveler do when he came across the 2 diverged roads? ಒಂದು ರಸ್ತೆ ಏನಾಗುತ್ತೆ, ಅದು ಸೀಳು ಹೊಡೆದು ಏನಾಗುತ್ತೆ, ಇಬ್ಬಾಗ ಆಗಿ ಆಚೆ ಈಚೆ 2 ರೋಡ್ ಆಗುತ್ತೆ. ಸೊ ಹೀಗೆ 2 ರೋಡ್ಗಳು ಬಂದಾಗ ಅವನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಇಟ್ ಈಸ್ ದೇರ್ ಲಾಂಗ್ ಐ ಸ್ಟುಡ್ ಅಂತ ಹೇಳ್ತಾನೆ ಅಲ್ವಾ? ಸ್ಟುಡ್ ಫಾರ್ ಅ ಲಾಂಗ್ ಟೈಮ್. ಅಲ್ಲಿ ಆ್ಯಕ್ಚುಲಿ ಇದೆ ಲಾಂಗ್ ಐ ಸ್ಟುಡ್ ಅಂತ ಇದೆ. ಅದನ್ನು ನೀವು ಸ್ವಂತವಾಗಿ ಬರಿಬೋದು, ಹಿ ಸ್ಟುಡ್ ಫಾರ್ ಅ ಲಾಂಗ್ ಟೈಮ್ ಅಂತ ಬರಿಬೋದು. ಅಥವಾ ಹಿ ಲುಕ್ ಡೌನ್ 1 ರೋಡ್ ಆ್ಯಸ್ ಫಾರ್ ಆ್ಯಸ್ ಹಿ ಕುಡ್ ಅಂತ ಹೇಳಿ ಸ್ವಂತ ವಾಕ್ಯದಲ್ಲಿ ನಾವು ಬರಿಬೇಕಾಗತ್ತೆ. ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ನಿಮಗೆ ತುಂಬ ಸುಲಭವಾಗಿ ಅರ್ಥ ಆಗುವಂಥದ್ದು ಏನಿಲ್ಲ. ಇದಕ್ಕೋಸ್ಕರ ನೀವು ತಯಾರಿ ಮಾಡಬೇಕಾದ್ದೇನಿಲ್ಲ. ಇದು ಎಕ್ಸಾಮಲ್ಲಿ ಪ್ರಶ್ನೆ ಬರುತ್ತೆ, ಅಲ್ಲಿ ಕ್ವಶನ್ ಪೇಪರಲ್ಲಿ ಇರುತ್ತೆ, ಅಲ್ಲೇ ಓದ್ಬಿಟ್ಟು ಅಲ್ಲೇ ಫಸ್ಟ್ ರೀಡಿಂಗ್ ಸೆಕೆಂಡ್ ರೀಡಿಂಗ್ ಮಾಡಿಬಿಟ್ಟು ಆ ಕ್ವಶನ್ಸಿಗೆ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅವುಗಳ ಆನ್ಸರನ್ನು ಫೈಂಡ್ ಔಟ್ ಮಾಡಿ
ನೀವು ಬರೆದ್ರೆ ಸುಲಭವಾಗಿ 3ಕ್ಕೆ 3 ಮಾರ್ಕ್ಗಳು ಸಿಗ್ತವೆ. ಈ ಪ್ರಶ್ನೆಯನ್ನು ನೀವು ಅಟೆಂಡ್ ಮಾಡ್ತಾ ಇರುವಾಗ, ಉತ್ತರಿಸ್ತಾ ಇರುವಾಗ ಯಾರೂ ಕೂಡ ತಪ್ಪಾಗಿ ಬರೀಬಾರ್ದು. ಯಾಕಂದರೆ ಸುಲಭವಾಗಿ ಸಿಗುವಂತಹ ಮಾರ್ಕ್ಗಳು ಇವುಗಳನ್ನು ವಿದ್ಯಾರ್ಥಿಗಳು ಕಳೆದುಕೊಳ್ಳಬಾರದು, ಮಿಸ್ ಮಾಡಬಾರ್ದು. ಥ್ಯಾಂಕ್ ಯು.